ಮೂರನೇ exercise ಮುಕ್ತಾಯ. ನಾಲ್ಕನೇ ಆಸನ ಶುರು ಮಾಡೋಣ. ಯಾರಿಗೆ ಗ್ಯಾಸ್, ಅಸಿಡಿಟಿ, ನರಗಳು, ಮಾಂಸಖಂಡಗಳು ಏನು ಇರ್ತಾವ, ಅಸಿಡಿಟಿ, ಗ್ಯಾಸ್, ಹೊಟ್ಟೆ ಉರಿ ಅಂಥವರಿಗೆ ಒಂದು ಎಕ್ಸಸೈಸ್ ಇದೆ. ಕೈಗಳು ಸೊಂಟ ಮೇಲೆ ಇರಬೇಕು. 360 ಡಿಗ್ರಿ ತಗೊಳ್ತಾ ಇರಬೇಕು. ಉಸಿರಾಟ ತಗೊಳ್ತಾ ಇರಬೇಕು. 360 ಡಿಗ್ರಿ ನೋಡ್ತಾ ಇರಬೇಕು. 360 ಡಿಗ್ರಿ ರೌಂಡ್ ಹೋಗ್ತಾ ಇರಬೇಕು. ಈಗ ಎಡದಿಂದ ಬಲಕ್ಕೆ ತಿರುಗಿಸ್ಬೇಕು. ಈ ತರ ಮಾಡಿದ್ರೆ ವೇಟ್ ಲಾಸ್, ಫ್ಯಾಟ್, ದಪ್ಪತನ ಹೊರಟೋಗ್ತೈತಿ. ಯಾರಿಗೆ ಕೆಟ್ಟ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗೆ ಬಿಡ್ತೀವಿ, ಅವೆಲ್ಲ ಹೊರಟೋಗ್ತದೆ. ನಿತ್ಯ 30 ನಿಮಿಷ ಮಾಡಿದ್ರೆ, 25 ನಿಮಿಷ ಮಾಡಿದ್ರೆ, 15 ನಿಮಿಷ ಮಾಡಿದ್ರೆ ಎಲ್ಲ ಹೊರಟೋಗ್ತದೆ. ಈಗ 4ನೇ ಆಸನ ಮುಕ್ತಾಯ. ಹೊಟ್ಟೆದ ಗ್ಯಾಸ್, ಅಸಿಡಿಟಿ ಸಮಸ್ಯೆ ಇದ್ದ ಆ ಆಸನ ಮುಕ್ತಾಯ ಆಗ್ತದೆ. ಈಗ 5ನೇ ಎಕ್ಸಸೈಸ್ ಬನ್ನಿ. ಈಗ ಒಂದು ಕೈ ತಿರುಗಿಸ್ಬೇಕು. ಯಾರಿಗೆ ಕೈ ನೋವು, ನರ ನೋವು, ಮಾಂಸಖಂಡಗಳು, ಎಲುಬು, ಪಟ್ಟಿಯಲ್ಲು ಎಡದಿಂದ ಬಲ ಕಡೆ ತಿರುಗಿಸ್ಬೇಕು. ಆಯ್ತ್ರಿ? ಎಡದಿಂದ ಬಲ ಕಡೆ ತಿರುಗಿಸ್ಬೇಕು. ಎಡ ಕೈ ತಗೋಬೇಕು. ಬಲದಿಂದ ಎಡ ಕಡೆ, ಎಡದಿಂದ ಬಲಕ್ಕೆ ತಿರುಗಿಸ್ಬೇಕು. ಇದು 2 ಕೈಗೆ ತಗೋಬೇಕು. ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ, ಬಲಕ್ಕೆ, ಎಡಗಡೆ. 5ನೇ ಆಸನ ಮುಕ್ತಾಯ. ಈಗ 6ನೇ ಆಸನ ಕುತ್ತಿನ ಆಸನ. ಯಾರಿಗೆ ಕುತ್ತು ನೋವು, ಆಮೇಲೆ 8 ನರಗಳು ಏನಿರ್ತಾವಲ್ಲ ಭತ್ತ ವೀಕ್ ಹಾಕೊಂಡು ಹೋಗ್ತದೆ, ಅಂಥವರಿಗೆ ಒಂದು ಆಸನ ಕುತ್ತಿನ ಆಸನ. 2 ಕೈಗಳು ನಿಮ್ಮ ಸೊಂಟದ ಮೇಲೆ ಇರಬೇಕು, ಸ್ಥಿರವಾಗಿರ್ಬೇಕು. ಶರೀರ ನಿಮ್ಮರೆ ಎಲ್ಲೇ ತಿರುಗಲ್ಬಾರ್ದು, ಸ್ಥಿರವಾಗಿ ನಿಂತ ಇರಬೇಕು. 360 ಡಿಗ್ರಿ ತಿರುಗಿಸ್ಬೇಕು. ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಬಲಕ್ಕೆ, ಎಡಕ್ಕೆ. 360 ಡಿಗ್ರಿ ರೌಂಡ್ ಆಗಿ ತಿರುಗಿಸ್ಬೇಕು. ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಸೈಡಿಗೆ, ಎಡಕ್ಕೆ, ಬಲಕ್ಕೆ ಪ್ರೆಸ್. 5ನೇ ಆಸನ ಕುತ್ತಿನ ಆಸನ ಮುಕ್ತಾಯ. ಈಗ 6ನೇ ಆಸನ. ಯಾರಿಗೆ ಎತ್ತರ ಬೆಳವಣಿಗೆ ಆಗಿಂಗಿಲ್ಲ, ಹೈಟ್ ಬೆಳವಣಿಗೆ ಆಗಿಂಗಿಲ್ಲ ಅಂಥವರಿಗೆ ಒಂದು ಈಜಿಯಾಗಿ ಆಸನ ಇದೆ, ಜಂಪಿಂಗ್ ಎಕ್ಸಸೈಸ್. 2 ಕೈಗಳು, ಕಾಲುಗಳು ಮೇಲೆ ಜಂಪ್ ಮಾಡಬೇಕು, ಹಾರಬೇಕು. ಈ ಥರ ಮಾಡಿದ್ರೆ ಖಂಡಿತವಾಗಿ 2 ತಿಂಗಳ ಒಳಗೆ ಹೈಟ್ ಬೆಳವಣಿಗೆ ಆಗ್ತದೆ. ಈ ಥರ ಮಾಡಿದರೆ ಹೈಟ್ ಬೆಳವಣಿಗೆ ಆಗ್ತದೆ. ಎಲ್ಲ ವಯಸ್ಸವರು ಮಾಡ್ಬೋದು. ಈಗ ರಿಲ್ಯಾಕ್ಸ್ ಮಾಡಿರಿ ಬಾಡಿ. ವಿರಾಮ. ಮತ್ತೆ ಶುರು ಹಚ್ಕೋಣ. ಬರೀ ನಿಧಾನವಾಗಿ ಮಾಡೋಣ. ಬರೀ ಕುತ್ತಿನ ಆಸನ ಆಯ್ತಾ, ಹೈಟಿನ ಆಸನ ಆಯ್ತಾ. ಈಗ ಮುಂದಿನ ಆಸನ 6ನೇ ಆಸನ ಮುಕ್ತಾಯ.
7ನೇ ಆಸನ ಸ್ಟಾರ್ಟ್ ಮಾಡೋಣ. ಎರಡು ಕೈ ಎರಡು ಮೀಟರ್ ಡಿಸ್ಟೆನ್ಸ್ ತಗೋಬೇಕು. ಒಂದು ಕೈ ಸೂರ್ಯ ಕಡೆ, ಎಡಗಲು ಬಲಕ್ಕೆ ತಗೋಬೇಕು. ಎಡದಿಂದ ಬಲಕ್ಕೆ ಬಲಗೈ ಎಡಗಡೆ ತಗೋಬೇಕು. ಎಡಗೈ ಬಲಕ್ಕೆ ತಗೋಬೇಕು. ಬಲಗೈ ಎಡ ಕಡೆ ತಗೋಬೇಕ್ರಿ. ಚೇಂಜ್ ಮಾಡ್ಕೋಬೇಕು. ಆಯ್ತು ರೀ. ಬಲಕ್ಕೆ ಎಡಕ್ಕೆ ತಗೋಲಿ, ನಾಯಿ ವಾಂತಿ ಮಾಡ್ಕೊಂಡು ಈಗ 6ನೇ ಆಸನ